ಭಾರತೀಯ ಜನತಾ ಪಾರ್ಟಿ ದೆಹಲಿಯ ಗದ್ದುಗೆ ನೀಡ್ತಾ ಇರ್ತಕ್ಕಂಥದ್ದು ನಮ್ಮ ನೆಚ್ಚಿನ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಾರು ಸಿಎಂ ಕ್ಯಾಂಡಿಡೇಟ್ ಅಂತ ಹೇಳಿದೆ ಇವತ್ತು ದೆಹಲಿಯನ್ನ ಗೆದ್ದಿರ್ತಕ್ಕಂಥದ್ದು ಬಹಳ ಖುಷಿಯಾಗಿದೆ. ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರದ ಎಲ್ಲ ಭಾರತ ದೇಶದ ಎಲ್ಲ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಹಳ ಖುಷಿಯಾಗಿದೆ. ದೆಹಲಿಯಲ್ಲಿ ಏನ್ ಕೇಜ್ರಿವಾಲ್ ಸರ್ಕಾರ ಇವತ್ತು ಅವರ ಆಡಳಿತ 12 ವರ್ಷಗಳ ಆಡಳಿತ ಅಂತ್ಯ ಆಗಿರ್ತಕ್ಕಂಥದ್ದು, ಅವರ ದುರಾಡಳಿತವನ್ನ ದೆಹಲಿಯ ಜನ ಇವತ್ತು ಅಂತ್ಯಗೊಳಿಸಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಬಹಳ ಖುಷಿ ಆಗ್ತದೆ. ಯಾರು ಅಕ್ರಮವನ್ನು ನಡೀತದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಂದಿನ ದಿನದಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಇದೇ ಪರಿಸ್ಥಿತಿ ಬರುವಂತ ಒಂದು ದಿನ ಬರ್ತದೆ ಅಂತಕ್ಕಂಥದ್ದು ಸಂದರ್ಭಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ದೆಹಲಿಯ ನಮ್ಮ ನಾಯಕರುಗಳಿಗೆ ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಮೈಸೂರಿನ ಮಹಾರಾಜರು ಸಹ ಹೋಗಿ ಅಲ್ಲಿ ಕನಸು ಮಾಡಿದ್ರು. ದೆಹಲಿಯಲ್ಲಿ ಆ ಒಂದು ಪ್ರದೇಶವೂ ಸಹ ಗೆದ್ದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಖುಷಿ ತಂದಿದೆ ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಭಾರತೀಯ ಜನತಾ ಪಾರ್ಟಿ ನಡೀತಾ ಇರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ಚುನಾವಣೆಗಳಲ್ಲಿ ಗೆಲ್ತಾ ಬರ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷ. ಇವತ್ತು ದೆಹಲಿಯಲ್ಲಿ ಮೊನ್ನೆ ನಡೆದಂತ ಕೇಂದ್ರದ ಬಜೆಟ್ ಏನಿತ್ತು, ಆ ಬಜೆಟ್ ಜನಪರವಾದಂತ ಬಜೆಟ್ ಅನ್ನ ಇವತ್ತು ನಮ್ಮ ದೆಹಲಿಯ ನಮ್ಮ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಘೋಷಣೆ ಮಾಡಿರ್ತಕ್ಕಂಥದ್ದು ದೇಶದ ಜನ ಅತ್ಯಂತ ಸಂತೃಪ್ತರಾಗಿದ್ದಾರೆ ಅಂತಕ್ಕಂಥದ್ದು ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ.